ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನು ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು. ಡಿಸ್ಟೆನ್ಸ್ ಅನ್ನೋದು ತುಂಬ ಜಾಸ್ತಿ ಆಗಿರಬಹುದು. ರಿಲೇಷನ್ಶಿಪ್ ಆಲ್ಮೋಸ್ಟ್ ಬ್ರೇಕಪ್ ಆದ ಹಾಗೆ ಫೀಲ್ ಆಗಿರಬಹುದು. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಮೂತಾಗಿ ನಡೀದೇ ಇರಬಹುದು. ಕಮ್ಯುನಿಕೇಷನ್ ಆಲ್ಮೋಸ್ಟ್ ಇಲ್ಲ ಅಥವಾ ತುಂಬ ಕಡಿಮೆ ಆಗಿದೆ ಅನ್ನೋ ರೀತಿ ಇರಬಹುದು. ಡಿಸ್ಟೆನ್ಸ್ ಅನ್ನೋದು ತುಂಬ ಕ್ರಿಯೇಟ್ ಆಗಿರಬಹುದು. ಎಮೋಷ್ನಲ್ ಗ್ಯಾಪ್ ಅನ್ನೋದು ಬಂದಿರಬಹುದು. ಇಬ್ಬರ ನಡುವೆ ಯಾವುದಾದ್ರೊಂದು ಜಗಳ ನಡೆದಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗಿರಬಹುದು. ನಿಮ್ಮಲ್ಲಿ ಬಹಳ ಜನ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನಾನು ಎಷ್ಟೇ ಟ್ರೈ ಮಾಡಿದ್ರೂ ರಿಲೇಷನ್ಶಿಪ್ ಇಂಪ್ರೂವ್ ಆಗಲಿಲ್ಲ, ನಾನು ಮಾತ್ರ ಎಫರ್ಟ್ ಆಗ್ತಿದ್ದೀನ, ಅವರಿಗೆ ನನ್ನ ವ್ಯಾಲ್ಯೂ ಅರ್ಥ ಆಗಲಿಲ್ವಾ? ಈ ಪೇನ್ ರಿಯಲ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಬೋದು. ಕನ್ಫ್ಯೂಷನ್ ರೀತಿ ಕಾಣ್ತಾ ಇರ್ಬೋದು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ವ್ಯಕ್ತಿಗೆ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಟ್ರೈ ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ಆಗಿರೋದಕ್ಕೆ. ಮನಸ್ಸಿನ ಒಳಗಡೆಯಿಂದ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ. ನೀವು ಇಲ್ಲದೆ ಲೈಫ್ ಎಂಟಿ ಅನ್ನಿಸ್ತಾ ಇದೆ ಇವ್ರಿಗೆ. ನಾನು ತಪ್ಪು ಮಾಡಿದೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ ಈ ಪರ್ಸನ್ಗೆ. ಇದು ಇನ್ಸ್ಟೆಂಟ್ ಫೀಲಿಂಗ್ ಅಲ್ಲ, ಇದು ಸ್ಲೋ ಡೀಪ್ ರಿಯಲೈಸೇಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಮೊದಲೇನಾದರೂ ತಪ್ಪು ಮಾಡಿರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಮಾಡಿರಬಹುದು. ಸ್ಲೋ ಆಗಿ ಈ ಪರ್ಸನ್ಗೆ ಡೀಪ್ ರಿಯಲೈಸ್ ಆಗ್ತಾ ಇದೆ ಅನ್ನೋ ರೀತಿ ಕಾಣ್ತಾ ಇದೆ. ಅವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರುವ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೋಡೋದಾದರೆ ಹೌದು, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾಟ್ ಜಸ್ಟ್ ಕ್ಯಾಶುವಲಿ, ಡೀಪ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಇವತ್ತು ಏನು ನಡೀತಾ ಇದೆ ಅಂದರೆ ಈ ರಿಲೇಷನ್ಶಿಪ್ ಮತ್ತೆ ಕಂಟಿನ್ಯೂ ಮಾಡಬೇಕು, ನಾನು ಮತ್ತೆ ಅಪ್ರೋಚ್ ಮಾಡಬೇಕು, ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಫಿಯರ್ ಕೂಡ ಜಾಸ್ತಿ ಇದೆ, ಆದರೆ ಡಿಸೈರ್ ಅನ್ನೋದು ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಎನರ್ಜಿ ಯಾವ ರೀತಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ನಲ್ಲಿ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಇರಬಹುದು. ಥರ್ಡ್ ಪರ್ಸನ್ ಅನ್ನೋರು ಫ್ರೆಂಡ್ ಆಗಿರಬಹುದು, ರಿಲೇಟಿವ್ ಆಗಿರಬಹುದು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಕೂಡ ಆಗಿರಬಹುದು. ಯಾರೋ ಒಬ್ಬ ಥರ್ಡ್ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿರಬಹುದು. ಅಂದರೆ ಈ ಪರ್ಸನ್ ಕಾರಣದಿಂದ, ಈ ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರಬಹುದು, ಡೌಟ್ಸ್ ಕ್ರಿಯೇಟ್ ಆಗಿರಬಹುದು, ಕನ್ಫ್ಯೂಷನ್ ಅನ್ನೋದು ಬಂದಿರಬಹುದು. ಆ ಸಮಯದಲ್ಲಿ ಈ ವ್ಯಕ್ತಿ ತಪ್ಪು ಡಿಸಿಷನ್ ತಗೊಂಡಿರಬಹುದು. ಅಂದರೆ ಈ ಥರ್ಡ್ ಪರ್ಸನ್ ಮಾತು ಕೇಳಿ ಆ ಥರ್ಡ್ ಪರ್ಸನ್ನ ಮಾತಿಗೆ ವ್ಯಾಲ್ಯೂವನ್ನು ಕೊಟ್ಟು ನಿಮ್ಮಿಂದ ದೂರ ಆಗಿರಬಹುದು. ಆ ಥರ್ಡ್ ಪರ್ಸನ್ ಮಾತಿಗೆ ವ್ಯಾಲ್ಯೂವನ್ನು ಕೊಟ್ಟು ನಿಮ್ಮನ್ನು ದೂರ ಮಾಡಿಕೊಂಡು ಈಗ ಪಶ್ಚಾತ್ತಾಪ ಪಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅವರಿಗೆ ಅವರ ತಪ್ಪಿನ ಅರಿವು ಈಗ ಬಂದಿದೆ. ನಾನು ಬೇರೆಯವರ ಮಾತು ಕೇಳಬಾರ್ದಿತ್ತು. ಬೇರೆಯವರು ಯಾರೇ ಆಗಿರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಯಾರೇ ಅಡ್ಡ ಬಂದಿರಬಹುದು, ಅವರ ಮಾತನ್ನು ಕೇಳಬಾರ್ದಿತ್ತು. ನಾನು ಅವರನ್ನು ತುಂಬ ನಂಬಿ ಬಿಲೀವ್ ಮಾಡಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅನ್ನೋದು ಈ ಪರ್ಸನ್ಗೆ ಈಗ ಗೊತ್ತಾಗ್ತಾ ಇದೆ. ಇವರು ನಿಮ್ಮ ಟ್ರಸ್ಟನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಟ್ ಅನ್ನೋದು ಲೈಟ್ ಆಗಿಲ್ಲ, ತುಂಬ ಹೆವಿ ಗಿಲ್ಟ್ ಅನ್ನೋದು ಇವರನ್ನು ಕಾಡ್ತಾ ಇದೆ. ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ ನಾನು ಲೈಫ್ನಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ.
ಇಲ್ಲಿ ನಿಮ್ಮಿಬ್ಬರ ರಿಲೇಶನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮನ್ನು ಚೀಟ್ ಮಾಡಿರಬಹುದು. ಚೀಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಚೀಟಿಂಗ್ ಮಾಡಿರಬಹುದು, ಅಂದರೆ ಎಮೋಷ್ನಲ್ ಚೀಟಿಂಗ್ ಕೂಡ ಆಗಿರಬಹುದು. ಬಟ್ ನಿಮ್ಮ ಅಟೆನ್ಷನ್ ಕೂಡ ಈ ಪರ್ಸನ್ ನಿಮ್ಮ ಅಟೆನ್ಷನ್ಗೆ ವ್ಯಾಲ್ಯೂ ಕೊಡದೆ ಇರಬಹುದು, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂವನ್ನು ಕೊಡದೆ ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಈಗ ಅವ್ರಿಗೆ ಅದರ ಮಿಸ್ಟೇಕ್ ಏನು ಮಾಡಿದ್ದಾರೆ ಅದು ಗೊತ್ತಾಗ್ತಾ ಇದೆ. ಥರ್ಡ್ ಪರ್ಸನ್ ಬಗ್ಗೆ ಈಗ ಈ ಪರ್ಸನ್ಗೆ ವ್ಯಾಲ್ಯೂ ಇಲ್ಲ. ಥರ್ಡ್ ಪರ್ಸನ್ನ ಇವರ ಲೈಫಿಂದ ಹೊರಗಡೆ ಹಾಕಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ ಸ್ಟ್ರಾಂಗ್ ಆಗಿರೋ ಡಿಸಿಷನ್ ತಗೊಳ್ಳೋ ರೀತಿ ಕಾಣ್ತಾ ಇದೆ. ಡಿಸೈಡ್ ಮಾಡ್ತಾ ಇದ್ದಾರೆ, ಇನ್ನು ಬೇರೆಯವರ ಮಾತನ್ನು ಕೇಳಲ್ಲ. ಥರ್ಡ್ ಪರ್ಸನ್ ಕಂಪ್ಲೀಟ್ಲಿ ಕಟ್ ಆಫ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ರಿಲೇಷನ್ಶಿಪ್ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಮತ್ತೆ ಬರಬೇಕು, ರಿಯೂನಿಯನ್ ಅನ್ನೋದು ಆಗಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಡಿಸಿಷನನ್ನು ಅವರು ಸಡನ್ನಾಗಿ ತಗೊಂಡಿಲ್ಲ, ಡೀಪ್ ಲೆವೆಲ್ ಸೋಲ್ ಡಿಸಿಷನ್ ಅನ್ನೋ ರೀತಿ ಕಾಣ್ತಾ ಇದೆ. ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಕೂಡ ಮನಸ್ಸಿದೆ. ಪ್ರಾಪರ್ ಅಪಾಲಜಿ ಕೇಳಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹಾರ್ಟ್ ಫೆಲ್ಟಾಗಿ ನಿಮ್ಮ ಹತ್ರ ಸಾರಿಯನ್ನು ಕೇಳಬೇಕು, ಇಲ್ಲಿ ಈಗೋ ಅನ್ನೋದು ಇರಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಏನು ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮ ಟ್ರಸ್ಟ್ ಮತ್ತೆ ಅರ್ನ್ ಮಾಡ್ಕೋಬೇಕು, ನಿಮ್ಮ ಲೈಫ್ನಲ್ಲಿ ಗುಡ್ ಪರ್ಸನ್ ಆಗಿ ಇರಬೇಕು, ಅಂದರೆ ಯಾವುದೇ ರೀತಿಯಿಂದಲೂ ಬೇರೆಯವರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ನಿಮ್ಮನ್ನು ದೂರ ಮಾಡ್ಕೋಬಾರ್ದು ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ಲೈಫ್ನಲ್ಲಿ ಫ್ಯೂಚರ್ನಲ್ಲಿ ನ್ಯೂ ಬಿಗಿನಿಂಗ್ ಪಾಸಿಬಲ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಫ್ರೆಶ್ ಸ್ಟಾರ್ಟ್ ಆಗಬಹುದು, ಓಲ್ಡ್ ಇಶ್ಯೂಸ್ ಕ್ಲಿಯರ್ ಆಗಬೇಕು ಅನ್ನೋ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ರಿಲೇಷನ್ಶಿಪ್ ನ್ಯೂ ಫೇಸ್ಗೆ ಹೋಗಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಬಾರಿ ಇವರು ಕನೆಕ್ಟ್ ಆಗಿ ನಿಮ್ಮ ಜೊತೆ ಒಂದು ಒಳ್ಳೆಯ ಬಾಂಡಿಂಗನ್ನು ಬೆಳೆಸ್ಕೋಬೇಕು ಅನ್ನೋ ರೀತಿ ಕೆಲವರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರಲ್ಲ, ಇದು ಇಮಿಡಿಯೇಟ್ ಆ್ಯಕ್ಷನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಓವರ್ ಥಿಂಕಿಂಗನ್ನು ಮಾಡಿದ್ದಾರೆ. ಫಿಯರ್ ಅನ್ನೋದಿದೆ, ರಿಗ್ರೆಟ್ ಮಿಕ್ಸ್ ಆಗಿದೆ ಇವರ ಮನಸ್ಸಿನಲ್ಲಿ. ಬಟ್ ಇವರು ಮೂಮೆಂಟನ್ನು ಸ್ಲೋಲಿ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ದಿಸ್ ಕನೆಕ್ಷನ್ ಈಸ್ ನಾಟ್ ಓವರ್ ಎಟ್. ಇವರ ಫೀಲಿಂಗ್ಸ್ ಏನಿದೆ ಅದು ರಿಯಲ್ ಇದೆ. ಇವರು ರಿಗ್ರೆಟ್ ಏನು ಫೀಲ್ ಮಾಡ್ಕೊಳ್ತಿದೆ ಅದು ರಿಯಲ್ ಆಗಿದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಡೀಪ್ ಆಗಿರುವಂತಹ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಮಿಸ್ಟೇಕ್ ಮಾಡಿರೋದು ಇವರಿಗೆ ಗೊತ್ತಾಗ್ತಾ ಇದೆ. ಇವರ ಲೈಫಿಂದ ಥರ್ಡ್ ಪರ್ಸನ್ನ ಪೂರ್ತಿಯಾಗಿ ರಿಮೂವ್ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಹತ್ರ ಸಾರಿ ಕೇಳಬೇಕು, ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಇವರ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ಈಗ ಯಾವ ಎನರ್ಜಿಯಲ್ಲೇ ಇದ್ದಾರೆ? ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ? ಕಮಿಟ್ಮೆಂಟ್, ಫ್ಯಾಮಿಲಿ, ಫ್ಯೂಚರ್ ಬಗ್ಗೆ ಏನು ಯೋಚನೆ ಇದೆ? ಇದೆಲ್ಲವನ್ನು ನೋಡುವ ಪ್ರಯತ್ನವನ್ನು ಪಡೋಣ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಈಗ ಅಪ್ರೋಚಿಂಗ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇವ್ರಿಗೆ ನಿಮ್ಮ ಹತ್ರ ಬರಬೇಕು ಅನ್ನೋ ಡಿಸೈರ್ ತುಂಬ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಮನಸ್ಸು ತುಂಬ ಇದೆ. ಡಿಸ್ಟೆನ್ಸ್ ಏನೇ ಬಂದಿದ್ರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅದನ್ನು ಬ್ರೇಕ್ ಮಾಡಬೇಕು ಅನ್ನೋ ಯೋಚನೆ ತುಂಬ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಏನು ಕಾಣಿಸ್ತಾ ಇದೆ ಅಂದರೆ 2 ಎನರ್ಜೀಸ್ಗಳು ಕಾಣಿಸ್ತಾ ಇದೆ. ಫಿಯರ್ ಇದೆ, ಹೆಸಿಟೇಷನ್ ಇದೆ. ಅದೇ ರೀತಿ ಈ ಪರ್ಸನ್ಗೆ ಡಿಸೈರ್ ಅನ್ನೋದಿದೆ, ಡಿಸಿಷನ್ ತಗೊಳ್ಳುವಂತಹ ಮೂಡ್ನಲ್ಲಿದ್ದಾರೆ. ಇಲ್ಲಿ 2 ಎನರ್ಜಿಗಳು ಸ್ಟ್ರಾಂಗ್ ಆಗಿದ್ದರೆ, ಅಂದರೆ ಫಿಯರ್ ಅನ್ನೋದು ಇದ್ದರೂ ಕೂಡ ಡಿಸಿಷನ್ ಸೈಡ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡದೆ ಇರೋದಕ್ಕೆ ಆಗ್ತಾ ಇಲ್ಲ, ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಬೇರೆ ಯಾರನ್ನು ಇಮ್ಯಾಜಿನ್ ಮಾಡೋದಕ್ಕೂ ಈ ಪರ್ಸನ್ಗೆ ಮನಸ್ಸಿಲ್ಲ. ಅಂದರೆ ಇವರ ಲೈಫ್ನಲ್ಲಿ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಥವಾ ಬೇರೆ ಯಾರೋ ವ್ಯಕ್ತಿ ಇವರ ಲೈಫ್ಗೆ ಬರ್ತಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ಗೆ ಇಷ್ಟ ಇಲ್ಲ.
ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನನ್ನ ಲೈಫ್ನಲ್ಲಿ ಇವರ ಸ್ಥಾನ ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ನಿಮ್ಮ ಪ್ಲೇಸನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಅಟ್ರಾಕ್ಷನ್ ಅಲ್ಲ, ಡೀಪ್ ಲವ್ ಅಟ್ಯಾಚ್ಮೆಂಟ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಮಾತುಕತೆ ಅನ್ನೋದು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ತುಂಬ ಕಡಿಮೆ ಆಗಿರಬಹುದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು, ಏನಾದರೂ ಒಂದು ಇಶ್ಯೂ ಅನ್ನೋದು ನಿಮ್ಮಿಬ್ಬರ ಲೈಫ್ನಲ್ಲಿ ಬಂದಿರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಈಗೋ ಕ್ಲಾಶ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ನಿಮ್ಮಿಬ್ಬರದು ಮೀಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ, ಕಮಿಟ್ಮೆಂಟ್ ಪ್ರಪೋಸಲ್ ವಿಷಯ ಬಂದಿರಬಹುದು. ಆ ರೀತಿ ವಿಷಯ ಬಂದು ಕೂಡ ನಿಮ್ಮಿಬ್ಬರಲ್ಲಿ ಗ್ಯಾಪ್ ಅನ್ನೋದು ಬಂದಿರಬಹುದು. ಕೆಲವರ ಲೈಫ್ನಲ್ಲಿ ಕಮಿಟ್ಮೆಂಟ್ ಟಾಪಿಕ್ ದೊಡ್ಡ ಇಶ್ಯೂ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕಮಿಟ್ಮೆಂಟನ್ನು ಕೇಳಿರಬಹುದು, ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಹೇಳಿರಬಹುದು, ಫ್ಯಾಮಿಲಿ ಹತ್ರ ಹೋಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೇಳೋದಕ್ಕೆ, ನಿಮ್ಮ ಬಗ್ಗೆ ಹೇಳೋದಕ್ಕೆ ಹೇಳಿರಬಹುದು, ಪ್ರಪೋಸಲ್ ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು. ಆದರೆ ಆ ಸಮಯದಲ್ಲಿ ಈ ವ್ಯಕ್ತಿ ರೆಡಿ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಜಗಳ ಬಂದಿರಬಹುದು, ಹರ್ಟ್ ಆಗಿರಬಹುದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು, ಅಥವಾ ಇಬ್ಬರೂ ಕೂಡ ಸೈಲೆಂಟ್ ಆಗಿರಬಹುದು. ಹಾಗಾಗಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಸಿಟ್ಟು ಬಂದಿರ್ಬೋದು, ಅಥವಾ ಇಬ್ಬರೂ ಕೂಡ ಸಿಟ್ಟು ಮಾಡ್ಕೊಂಡಿದ್ದೀರಾ, ನೀವು ಕೂಡ ಈ ಪರ್ಸನ್ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬಹುದು. ಇವರು ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ನನ್ನ ಪ್ರೆಷರನ್ನು ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಯಾವ ಸಿಚುವೇಶನ್ನಲ್ಲಿದ್ದೀನಿ ಅದನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಇವ್ರು ಅಂದ್ಕೊಂಡಿರ್ಬೋದು. ಒಬ್ಬರು ಕಂಪ್ಲೀಟಾಗಿ ಮಾತು ನಿಲ್ಲಿಸಿರುವ ಚಾನ್ಸಸ್ ಕೂಡ ತುಂಬ ಇದೆ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ತುಂಬ ಕಂಪ್ಲೀಟಾಗಿ ಪೂರ್ತಿಯಾಗಿ ಮಾತನ್ನು ಕೂಡ ನಿಲ್ಲಿಸಿರಬಹುದು. ಇದೆಲ್ಲ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ಈ ವ್ಯಕ್ತಿಯ ಮೈಂಡ್ಸೆಟ್ ಈಗ ಚೇಂಜ್ ಆಗ್ತಾ ಇದೆ. ನೀವು ಕೇಳಿದ ಯಾವುದೋ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅವರಿಗೆ ಈಗ ಸೆನ್ಸ್ ಮಾಡ್ತಾ ಇದೆ. ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮಾತು ತಪ್ಪು ಅಲ್ಲ ಅನ್ನೋ ರಿಯಲೈಸೇಷನ್ ಈ ಪರ್ಸನ್ಗೆ ಗೊತ್ತಾಗಿದೆ. ಅಂದರೆ ನೀವು ಏನೇ ಕೇಳಿರ್ಬೋದು, ಅಪ್ರೋಚ್ ಕೇಳಿರ್ಬೋದು, ಅದು ತಪ್ಪಲ್ಲ ಅಂತ ಇವ್ರಿಗೆ ಈಗ ಅನ್ನಿಸ್ತಾ ಇದೆ. ಈ ಪರ್ಸನ್ ಈಗ ನಿಮ್ಮ ಮಾತನ್ನು, ನೀವು ಕೇಳಿರುವ ಕಮಿಟ್ಮೆಂಟನ್ನು ಅಥವಾ ಅಪ್ರೋಚನ್ನು ಲಿಸನ್ ಮಾಡುವಂತಹ ಸ್ಟೇಜ್ಗೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಫ್ಯಾಮಿಲಿ ಡಿಸ್ಕಷನ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರಲ್ಲಿ ಆಲ್ರೆಡಿ ಫ್ಯಾಮಿಲಿ ಜೊತೆ ಈ ಪರ್ಸನ್ ಮಾತಾಡಿರಬಹುದು, ಕೆಲವರಲ್ಲಿ ಸೂನ್ ಮಾತಾಡುವ ಡಿಸಿಷನ್ ತಗೊಳ್ಳುವಂತಹ ಚಾನ್ಸಸ್ ಕೂಡ ತುಂಬ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ ಇವರ ಫ್ಯಾಮಿಲಿಯನ್ನು ಒಪ್ಪಿಸುವ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಫ್ಯೂಚರ್ವರೆಗೂ ಹೋಗಬೇಕು, ಲೈಫ್ ಲಾಂಗ್ ನೀವಿಬ್ಬರು ಒಟ್ಟಿಗೆ ಇರಬೇಕು. ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡುವ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಇವರ ಫ್ಯಾಮಿಲಿಯಲ್ಲಿ ಮಾತಾಡಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಇನ್ನು ಕೆಲವರ ಎನರ್ಜಿ ಯಾವ ರೀತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದರೆ, ನೀವು ಇವರ ಫ್ಯೂಚರ್ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಯೋಚನೆ ಇದೆ. ಲಾಂಗ್ ಟರ್ಮಲ್ಲಿ ನೀವಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿಯನ್ನು ನೋಡ್ತಾ ಇದ್ದಾರೆ. ಮ್ಯಾರೇಜ್ ಮೈಂಡ್ ಸೆಟ್ ಅನ್ನೋದು ಈ ಪರ್ಸನ್ಗೆ ಬಂದಿದೆ. ಆ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಇದು ಕ್ಯಾಶುವಲ್ ರಿಲೇಷನ್ಶಿಪ್ ಅಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಲೈಫ್ ಲಾಂಗ್ ಬೇಕು ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರೂ ಕೂಡ ಮಧ್ಯದಲ್ಲಿ ಬರಬಾರ್ದು, ಥರ್ಡ್ ಪರ್ಸನ್ ಇಂಟರ್ಫಿಯರ್ ಆಗಬಾರ್ದು. ಅದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಔಟ್ಸೈಡರ್ಸ್ ಆಗಿರ್ಬೋದು, ಅವ್ರು ಯಾರೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಧ್ಯದಲ್ಲಿ ಇನ್ವಾಲ್ವ್ ಆಗಬಾರ್ದು. ನಾವು ಇಬ್ಬರೇ ಡೈರೆಕ್ಟಾಗಿ ಮಾತಾಡಬೇಕು, ಡಿಸಿಷನನ್ನು ತಗೊಳ್ಬೇಕು. ಏನೇ ಮುಂದಿನ ವಿಷಯ ಇದ್ದರೂ ಇಬ್ಬರು ಕೂಡ ಡಿಸ್ಕಸ್ ಮಾಡಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಸಪೋರ್ಟನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಒಬ್ಬರಿಂದ ಮಾತ್ರ ಪಾಸಿಬಲ್ ಅಲ್ಲ. ಯಾವುದೇ ವಿಷಯ ಇದ್ದರೂ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ಸಿಚುವೇಶನ್ ಇದ್ದರೂ ಅದು ಕ್ಲಿಯರ್ ಆಗಬೇಕು ಅಂದರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಇಬ್ಬರು ಎಫರ್ಟ್ ಆಗಬೇಕು, ಟುಗೆದರ್ ಸ್ಟ್ಯಾಂಡ್ ಆಗಬೇಕು, ಇಬ್ಬರು ಕೂಡ ಒಬ್ಬರ ಜೊತೆ ಒಬ್ಬರು ನಿಂತ್ಕೋಬೇಕು. ಆಗಲೇ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಬಾಂಡಿಂಗಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಅನ್ನೋ ರೀತಿ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ಳೋದು, ಇಬ್ಬರು ಕೂಡ ಈಗೋವನ್ನು ಬಿಡಬೇಕು, ಆ್ಯಂಗರನ್ನು ಕಂಟ್ರೋಲ್ ಮಾಡ್ಕೋಬೇಕು, ಇಬ್ಬರು ಕೂಡ ಸಿಟ್ಟು ಮಾಡ್ಕೋಬಾರ್ದು, ಅವರು ಕೂಡ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋಬಾರ್ದು, ನೀವು ಕೂಡ ಈ ಪರ್ಸನ್ ಮೇಲೆ ಸಿಟ್ಟನ್ನು ತೋರಿಸ್ಬಾರ್ದು. ಅಂದರೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಗ ಬಂದಿರ್ಬೋದು, ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇರಬಹುದು ನಿಮ್ಮಿಬ್ಬರ ನಡುವೆ,
ಕಾಮ್ ಕಮ್ಯುನಿಕೇಷನ್ ಅನ್ನೋದು ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ಈ ಪರ್ಸನ್ ಬಿಲೀವ್ ಮಾಡ್ತಾ ಇದ್ದಾರೆ. ಸಿಟ್ಟು ರಿಲೇಷನ್ಶಿಪ್ನ ಹಾಳು ಮಾಡುತ್ತೆ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ರಿಯೂನಿಯನ್ ಡಿಸೈರ್ ಸ್ಟ್ರಾಂಗ್ ಆಗಿದೆ. ಅಪ್ರೋಚ್ ಮಾಡುವ ಥಾಟ್ಸ್ಗಳು ತುಂಬ ಜಾಸ್ತಿ ಇದೆ. ಈ ಪರ್ಸನ್ ಕಡೆಯಿಂದ ಮೆಸೇಜ್ ಕಾಲ್ ಬರುವ ಚಾನ್ಸಸ್ ಇದೆ. ಫೇಸ್ ಟು ಫೇಸ್ ಟಾಕ್ ಮಾಡುವಂತಹ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಟೈಮಿಂಗ್ ಸ್ಲೋ ಆಗಿರ್ಬೋದು, ಆದರೆ ಇಂಟೆನ್ಷನ್ ಅನ್ನೋದು ಈ ಪರ್ಸನ್ ಇಂಟೆನ್ಷನ್ ಏನಿದೆ ಅದು ಪ್ಯೂರ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಕನೆಕ್ಷನ್ ಸ್ಟ್ರಾಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಫೀಲಿಂಗ್ಸ್ ಅನ್ನೋದು ರಿಯಲ್ ಆಗಿದೆ. ಕಮಿಟ್ಮೆಂಟ್ ಥಾಟ್ಸ್ಗಳು ರಿಯಲ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ರಿಯಲ್ ಆಗುವ ರೀತಿ ತುಂಬ ಚಾನ್ಸಸ್ ಇದೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನೋದು ಕೂಡ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.